ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ದನ ಮೇಯಿಸ್ತಾ ಇರ್ತಾನೆ. ಅವನ ಕೆಲಸ ಇಷ್ಟೇ, ದಿನ ಬೆಳಗಾದರೆ ದನ ಕರುಗಳನ್ನೆಲ್ಲ ಮೇಯಿಸೋದು, ಸಂಜೆ ಆಗುವಾಗ ಅದನ್ನು ವಾಪಸ್ ಕರ್ಕೊಂಡು ಬರುವಂಥದ್ದು. ಎಲ್ಲ ದನ ಕರುಗಳ ಕುತ್ತಿಗೆ ಗಂಟೆಯನ್ನು ಕೂಡ ಕಟ್ಟಿರ್ತಾನೆ. ಅದೆಲ್ಲಿಯಾದರೂ ದಾರಿ ತಪ್ಪಿದ್ರೆ ಅಥವಾ ಕಳೆದು ಹೋದರೆ ಹಿಡಿಲಿಕ್ಕೆ ಸುಲಭ ಆಗಬೇಕಲ್ವಾ, ಅದಕ್ಕೋಸ್ಕರ. ಒಂದಿನ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ, ಬಂದು ಹೇಳ್ತಾನೆ, ನೀವು ನಿಮ್ಮ ದನಗಳ ಕುತ್ತಿಗೆಗೆ ಕಟ್ಟಿದ ಗಂಟೆ ಇದೆ ಅಲ್ವಾ, ಅದರ ಸದ್ದು ತುಂಬ ಇಂಪಾಗಿದೆ, ನೀವು ಆ ಗಂಟೆಗೆ ಎಷ್ಟು ಕೊಟ್ರಿ ಅಂತೇಳಿ ಕೇಳ್ತಾನೆ. ಅದಕ್ಕೆ ಇವನು 20 ರೂಪಾಯಿ ಅಂತ ಹೇಳ್ತಾನೆ. ಅದಕ್ಕೆ ಆ ಅಪರಿಚಿತ ವ್ಯಕ್ತಿ ಹೇಳ್ತಾನೆ, ನಾನು ನಿನಗೆ 40 ರೂಪಾಯಿ ಕೊಡ್ತೇನೆ, ನೀ ನನಗೆ 1 ಗಂಟೆಯನ್ನು ಕೊಡ್ತೀಯಾ ಅಂತ ಹೇಳಿ. ಅದು ಕೇಳಿದ ತಕ್ಷಣ ಹುಡುಗನಿಗೆ ತುಂಬ ಖುಷಿ ಆಗ್ತದೆ. ಕೂತಲ್ಲೇ ನನಗೆ 20 ರೂಪಾಯಿ ಲಾಭ ಅಂತ ಹೇಳಿ ಒಂದು ಕರುವಿನ ಗಂಟೆಯನ್ನು ಬಿಚ್ಚಿ ಆ ವ್ಯಕ್ತಿಗೆ ಕೊಡ್ತಾನೆ. ಸಂಜೆ ಆಗುವಾಗ ಇವನ್ನೆಲ್ಲ ದನ ಕರುಗಳನ್ನೆಲ್ಲ ವಾಪಸ್ ಹಟ್ಟಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಕರು ಕಾಣೋದೇ ಇಲ್ಲ. ಎಷ್ಟು ಹುಡುಕಿದ್ರು ಕೂಡ ಸಿಗುವುದಿಲ್ಲ. ನೋಡ್ಲಿಕ್ಕೆ ಹೋದರೆ ಆ ಗಂಟೆಯನ್ನು ಬಿಚ್ಚಿರ್ತಾನಲ್ಲ, ಅದೇ ಕರು ಆಗಿತ್ತು ಅದು. ಮೊದಲಾದರೆ ಗಂಟೆಯ ಸದ್ದಿನಿಂದಾದರೂ ಹಿಡಿಬೋದಿತ್ತು, ಈಗ ಅದೂ ಇಲ್ಲ. ಕೊನೆಗೆ ತುಂಬ ಹತಾಶನಾಗಿ ಮನೆಗೆ ಬರ್ತಾನೆ. ವಿಷಯವನ್ನು ತಂದೆ ಹತ್ರ ಹೇಳ್ತಾನೆ. ತಂದೆಗೆ ವಾಸ್ತವದ ಅರಿವಾಗ್ತದೆ. ಅವನು ಹೇಳ್ತಾನೆ, ಆ ಅಪರಿಚಿತ ವ್ಯಕ್ತಿ ಬಂದು ನಿನ್ನ ಹತ್ರ ಗಂಟೆಯನ್ನು ಕೇಳಿದ್ದು ಗಂಟೆಯ ಸದ್ದು ಇಂಪಾಗಿದೆ ಅಂತ ಹೇಳಿ ಅಲ್ಲ, ಬದಲಾಗಿ ಆ ಕರುವನ್ನು ಕದಿಲಿಕ್ಕೋಸ್ಕರ. ನೀನು ಕೂಡ ಅವನ ಬಣ್ಣ ಬಣ್ಣದ ಮಾತನ್ನು ನಂಬಿ 20 ರೂಪಾಯಿ ಆಸೆಗೋಸ್ಕರ ಅಮೂಲ್ಯವಾದ ಕರುವನ್ನೇ ಕಳೆದುಕೊಂಡೆ ಅಂತೇಳಿ ಹೇಳ್ತಾನೆ. ಆ ಹುಡುಗನಿಗೆ ಕೇಳಿ ತುಂಬ ಬೇಜಾರಾಗ್ತದೆ. ಇವತ್ತಿನ ಕಾಲಘಟ್ಟದಲ್ಲಿ ನೋಡೋದಾದರೆ ಇಂಟರ್ನೆಟ್ ಸ್ಕ್ಯಾಮ್ಗಳದೇ ಹಾವಳಿ. ಎಲ್ಲ ಕಡೆಯಲ್ಲಿ ಕೂಡ ಜನರು ಆಸೆಗೊಳಗಾಗಿ ಮೋಸ ಹೋಗ್ತಾ ಇದ್ದಾರೆ. ಯಾವಾಗಲೂ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಯಾವುದೇ ವ್ಯಕ್ತಿ ಆಗಲಿ ಯಾರೇ ಆಗಲಿ ಯಾವುದೇ ಲಾಭ ಇಲ್ಲದೆ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಆ್ಯಂಡ್ ಯಾರಾದರೂ ನಮ್ಮ ಲಾಭದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ನಾವೊಂದು 2 ನಿಮಿಷ ಯೋಚನೆ ಮಾಡಬೇಕು, ಇವ್ರು ಯಾಕೆ ನಮ್ಮ ಲಾಭದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಕೊಂಡು. ಆ್ಯಂಡ್ ಎಲ್ಲಿಯವರೆಗೆ ಮೋಸ ಹೋಗುವವರಿರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಎಲ್ಲಿಯವರೆಗೆ ನಾವು ಜಾಗರೂಕರಾಗಿರುವುದಿಲ್ವೋ ಅಲ್ಲಿಯವರೆಗೆ ಇಂಥ ಮೋಸಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲು ನಾವು ಜಾಗರೂಕರಾಗಿರಬೇಕು. ಆದ್ದರಿಂದ ಜಾಗರೂಕರಾಗಿರಿ. ನೀವೇನಂತೀರಾ?